ನನ್ನ ನಂಬರ್ಗಳೆಲ್ಲ ಬ್ಲಾಕ್ ಮಾಡಿದ್ದಾನೆ. ನಾನು ಹಾಕೋ ಸ್ಟೇಟಸ್ ಆಗಲಿ ಏನು ನೋಡ್ತಾ ಇಲ್ಲ ಅವನು. ಏನು ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸರಿ ಬಿಟ್ಟಾಕ್ಬಿಡ್ತೀನಿ ಬಿಡು. ಹೆಂಗು ಎಲ್ಲ ಹಾಳಾಗ್ಬಿಟ್ಟೈತೆ. ಇನ್ಯಾಕೆ ಈಗ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಇವಾಗ ಅವನಿಗೆ ಏನು ಅನ್ನಿಸ್ಬೇಕು ಅಂತಂದರೆ ಅವನ ಮುಂದೆ ಇವಾಗ ನಾನು ಶರತ್ನೇ ಮದುವೆ ಆಗಬೇಕು ಅಂತ ಅನ್ನಿಸ್ತೈತೆ ನನಗೆ. ಅವನ ಮುಂದೆ ಮದುವೆ ಆಗಿ ಬೇರೆ ಕಡೆ ಮದುವೆ ಆಗೋದಕ್ಕಿಂತ ಶರತ್ನೇ ಮದುವೆ ಆಗಬೇಕು ಅಂತ ಅನ್ನಿಸ್ತೈತೆ. ಶರತ್ ಕೇಳ್ತೀನಿ. ಶರತ್ ಅಂದರೆ ರೆಡಿ ಇದ್ದಾನೆ, ನಾನು ಮದುವೆ ಆಗೋದಕ್ಕೆ ತುಂಬ ರೆಡಿ ಇದ್ದಾನೆ ಅವನು. ನಾನು ಮದುವೆ ಆಗ್ತೀನಿ ಅಂದರೆ ಸಾಕು ರೆಡಿ ಇದ್ದಾನೆ, ಬಂದು ಆಗ್ಬಿಡ್ತಾನೆ. ಅದಕ್ಕೇ ನಾನು ಶರತ್ನ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತಲ್ವ. ಶರತ್ಗೆ ಮದುವೆ ಆಗ್ತೀನಿ ನಾನು. ನಮ್ಮ ಅಮ್ಮನ ಹತ್ರ ಹೇಳ್ತೀನಿ, ಅಮ್ಮ ನಾನು ಹಿಂಗೆ ಶರತ್ನೇ ಮದುವೆ ಆಗ್ತೀನಿ ಕಣಮ್ಮ ಅಂತೇಳಿ ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಅಕ್ಕ, ಅಮ್ಮ ಎಲ್ಲ ಅಮ್ಮಯ್ಯನ ಅಲ್ಲೆಲ್ಲ ಹೊರಗೆಲ್ಲ ಇರಬೇಕೇನ? ಯಾಕೆ? ಅಮ್ಮಯ್ಯನ ಹತ್ರ ಮಾತಾಡ್ಬೇಕಾಯ್ತು. ಏನೋ ವಿಷಯ ಮಾತಾಡಬೇಕು. ಏನು ಮಾತಾಡಬೇಕು? ಏನಿಲ್ಲ. ಮತ್ತೆ ನಾನು ಶರತ್ನೇ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಶರತ್ನೇ ಮದುವೆ ಆಗ್ಬಿಡ್ತೀನಿ. ಇವಾಗ ಅವ್ರಿಗೂ ಆಗಲ್ವಲ್ಲ. ಅವ್ರ ಕಣ್ಣೆದ್ರಿಗೆ ಆಗಿ ಚೆನ್ನಾಗಿರಬೇಕು. ಇವರು ನನಗೆ ಮದುವೆ ಎಲ್ಲ ಕ್ಯಾನ್ಸಲ್ ಮಾಡಿದ್ರಲ್ಲ, ಅದಕ್ಕೆ ಹಿಂಗೆ ನಾನು ತೀರ್ಮಾನ ತಗೊಂಡಿದ್ದೀನಿ. ಸ್ವಲ್ಪ ದಿನ ನಾನು ಶರತ್ ಮದುವೆ ಆಗಿ ಚೆನ್ನಾಗಿರ್ತೀನಿ ಅವ್ನ ಕಣ್ಣೆದ್ರಿಗೆ. ಸರಿ ಅಮ್ಮ, ಒಂದೊಂದು ಥರ ಯೋಚನೆ ಮಾಡ್ತೀನಿ. ನೀನು ಯಾವ ಥರ ಯೋಚನೆ ಮಾಡ್ತೀಯ ಅಂತ ಹೇಳೋಕ್ಕಾಗಲ್ಲ. ನೀನು ಒಂದೊಂದು ನೀನು ಕೇಳೋದೇ ಇಲ್ಲ ಕಣೆ. ಏನೋ ನಾನು ಕರೆಕ್ಟಾಗಿ ಯೋಚನೆ ಮಾಡಿದ್ದೀನಿ. ನಿನಗೆ ಹಂಗೆ ಅನಿಸುತ್ತೆ ಅಷ್ಟೇ. ನಾನು ಯಾವುದೋ ಒಂದು ವಿಚಾರದಾಗೆ ಆಗಲಿ ನಾನು ಕರೆಕ್ಟಾಗಿ ಮಾತಾಡ್ತೀನಿ, ಕರೆಕ್ಟಾಗಿ ಇದು ಮಾಡ್ತೀನಿ. ಅವ್ರ ಅಕ್ಕ ನನ್ನ ಮನ್ವಿತ. ನೀವು ಯಾರಪ್ಪ ಇವರು ಅಂತ ಅನ್ಕೋಬೋದು. ಸ್ವಲ್ಪ ಚೇಂಜಸ್ ಆಗಿದೆ, ದಯವಿಟ್ಟು ಎಲ್ಲರೂ ಸಹಕರಿಸಿ. ಇವಳು ಹಂಗಲ್ಲ. ಹೆಂಗೆ ಅಂದರೆ ಇವಳ ಮನಸ್ಸು ಹೆಂಗೆ ಯೋಚನೆ ಮಾಡುತ್ತೆ ಅಂತ ಹೇಳೋಕ್ಕಲ್ಲ. ಇವಾಗಲೇ ನೋಡಿ ಶರತ್ತು ನನ್ನ ಮದುವೆ ಆಗ್ತೀನಿ ಅಂತೇಳಿ ಹೇಳ್ತಾವಳೆ. ಹಿಂಗೆ ಇವಳು ಬುದ್ಧಿನೇ ಹಿಂಗೆ. ನಮ್ಮಮ್ಮ ಇವಳು ಹೇಳೋದಕ್ಕೆ ಕೇಳ್ಕೊಂಡು ನಮ್ಮಮ್ಮ ಹೆಂಗೆ ಅಂದರೆ ನಾನು ದೊಡ್ಡ ಮಗಳು ಅಂತ ನನಗೆ ಸ್ವಲ್ಪ ನನಗೇನು ಅಷ್ಟು ಪ್ರೀತಿ ಐತೆ, ಆದರೂ ಚಿಕ್ಕ ಮಗಳ ಮೇಲೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ನಮ್ಮಮ್ಮನಿಗೆ. ಇವಾಗ ಇವಳಿಂದ ನಾನು ಒಳ್ಳೆ ಹುಡುಗನ ಕಳ್ಕೊಂಡಂಗಾಯ್ತು ಇವತ್ತು. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ. ಅಮ್ಮನ ಹತ್ರ ಮಾತಾಡ್ತೀನಿ, ಅಮ್ಮಗೆ ಹೇಳ್ತೀನಿ ಅಂತ ಹೇಳ್ತಾವಳೆ. ನೋಡೋಣ ಅದು ಏನು ಹೇಳ್ತಾಳೋ ಏನೋ. ಅಮ್ಮ, ಏನಮ್ಮ ಬೇಜಾರೆಲ್ಲ ಕಡಿಮೆ ಆಯ್ತೇನಮ್ಮ? ಬೇಜಾರು ಮಾಡ್ಕೊಬೇಡ ನೀನು, ಆರಾಮಾಗಿರು. ಇಲ್ಲ ಕಣಮ್ಮ, ನಾನೇನು ಬೇಜಾರು ಮಾಡ್ಕೊಂಬಕ್ಕೆ ಹೋಲ್ ಸುಮ್ಮನೆ ಇರ್ತೀನಿ. ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬಿಡು ಇದ್ದಿದ್ದೇನೆ ಎಲ್ಲದ ಅಂತೇಳಿ ಸುಮ್ಮನೆ ಆಗ್ಬಿಡ್ತೀನಿ. ನಾನೇನು ಯಾರು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣಮ್ಮ. ಅದಕ್ಕೆ ಅಮ್ಮ ನಾನು ಏನು ತೀರ್ಮಾನಕ್ಕೆ ಬಂದಿದ್ದೀನಿ ಗೊತ್ತಾ? ಇವಾಗ ಸುಮ್ಮನೆ ಶಾರತನೇ ಮದುವೆ ಆಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅವ್ರೇನು ಅಂತಾರೋ ಏನೋ. ಒಪ್ಕೊಂತಾನಮ್ಮ, ಖಂಡಿತ ಒಪ್ಕೊಂತಾನೆ. ಖಂಡಿತ 100ಕ್ಕೆ 100 ಒಪ್ಕೊಂತಾನ ಅವನು. ನನ್ನ ಮೇಲೆ ತುಂಬ ಆಸೆ ಐತೆ ಅವ್ನಿಗೆ. ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಅದಕ್ಕೆ ಮತ್ತೆ ಅವ್ನು ಕುಡಿತಾ ಇದ್ದಿದ್ದು. ಹಂಗೆ ಮಾಡೋಣ ಹೇಳು. ಹಂಗೆ ಮಾಡಿದ್ರೆ ಮತ್ತೆ ಅಂತಾರೆ ಎದುರಿಗೆಲ್ಲನ ನಮ್ಮ ಪ್ರೀತಿ ಅವಳು ಬೋಲೋ ಇದನ್ನು ಮಾಡಾಳು ಅವಳು. ಆ ಪ್ರೀತಿ ನಮ್ಮ ಪ್ರೀತಿ ಅಂತಿಂತು. ನಮ್ಮ ಪ್ರೀತಿ ಯಾಕೆ ಆಗ್ತಾಳೆ ಅವಳು? ನಮ್ಮ ಅವ್ರಿಗೂ ಆಗಲ್ಲ. ಹೆಂಗೂ ಅವ್ನು ಮದುವೆ ಆಗಲ್ಲ ಅಂತೇಳಿ ಇವ್ರಿಗೆಲ್ಲ ಬೋಲು ಮೋಸ ಮಾಡಿದ್ರು ಕಣಮ್ಮ. ಅಂಥವ್ರ ಎದುರಿಗೆಲ್ಲ ನಾವು ಚೆನ್ನಾಗಿರ್ಬೇಕು. ಅವರು ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತಾರೆ. ಅವ್ರ ಅಪ್ಪಂದು ಗೌರ್ಮೆಂಟ್ ಕೆಲಸ, ಅವರು ಚೆನ್ನಾಗೇ ಇದ್ದಾರೆ, ದುಡ್ಡು ಕಾಸು ಎಲ್ಲ ಇಟ್ಕೊಂಡವ್ರೆ ಕಣಮ್ಮ. ಅದಕ್ಕೆ ನಾನು ಅವನ್ನೇ ಮದುವೆ ಆಗೋಣ ಅಂತ ಅವ್ನ ಕಣ್ಣೆದ್ರಿಗೆ ಮದುವೆ ಆಗಿ ತೋರಿಸ್ಬೇಕು. ಬೇರೆ ಕಡೆಗೆ ಹೋದ್ರಂತೂ ಚೆನ್ನಾಗಿರಲ್ಲ ಕಣಮ್ಮ. ನೋಡೋಣ ಹೇಳಿ ನಿಮ್ಮ ಅಪ್ಪ ಅಂತ ಮಾತಾಡೋಣ, ನೋಡೋಣ ಅದೆಲ್ಲೇ ನಂಬುತ್ತೆ ಅಂತ. ಅಮ್ಮ ಇವಳು ಹೇಳವೆಲ್ಲ ಕೇಳ್ಬೇಡ, ಸುಮ್ಕಿರಮ್ಮ. ಸ್ವಲ್ಪ ದಿನ ಹಿಂಗೆಲ್ಲ ಆಗೈತಲ್ಲ ಎಡವಟ್ಟು, ಸುಮ್ಮನಿರು. ಅದು ಸರಿಯಾ? ಈ ರೀತಿ ಎಡವಟ್ಟೆಲ್ಲ ಆಗೈತೆ, ಒಂದು 2 ದಿನ ಸುಧಾರ್ಸಮ್ಮ. ನಿಮ್ಮ ತಾತ ನಿಮ್ಮ ಅಜ್ಜಿ ಏನು ಹೇಳ್ತಾರೆ ನೋಡೋಣ. ನಿಮ್ಮ ವರ್ಷ ತಾತನೂ ಚೈತ್ರ ಅಜ್ಜಿ ಏನು ಹೇಳುತ್ತೆ ನೋಡೋಣ. ಏನು ಹೇಳ್ತಾರೆ ಕೇಳಿ ಆಮೇಲೆ ಮಾತಾಡೋಕ್ಕಾಗುತ್ತೆ. ಹೊಸದಕ್ಕೆ ಏನು ನಿರ್ಧಾರ ತಗೊಂಬೋದು ಬೇಡ, ಸುಮ್ಮನಿರು. ನಾನೆಲ್ಲ ಮಾತಾಡ್ತೀನಿ ಅದೇನಿದ್ರು. ಸರಿ ಆಯ್ತು ಹೇಳು. ಅಲ್ಲ ನಾನು ಈ ಥರ ತೀರ್ಮಾನ ತಗೊಂಡಿದ್ದೀನಿ. ನಾನು ಹೋಗಿ ಶರತ್ಗೆ ಹೇಳ್ತೀನಿ, ಶರತ್ ನಿನ್ನೆ ಮದುವೆ ಆಗ್ತೀನಿ ಅಂತ. ಇಲ್ಲ ಅಮ್ಮ, ಅವ್ರ ಕಣ್ಣೆದ್ರಿಗೆ ಆಗಲೇಬೇಕು ನಾನು. ಅವನ್ನೇ ಮದುವೆ ಆಗಿ ತೋರಿಸ್ಬೇಕು. ಸುಮ್ಮನೆ ಯಾಕೆ ಅವ್ರ ಮನೆಯಲ್ಲಿ ನಾನು ಮಾತಾಡ್ತೀನಿ. ಅಷ್ಟೇ. ಇವಾಗ ಅವ್ರನ್ನ ಕಂಡ್ರೆ ಅವ್ರಿಗೆ ಆಗಲ್ಲ. ಸುಮ್ಕಿರು, ನಾವು ಅವ್ರ ಜೊತೆ ಚೆನ್ನಾಗಿತ್ಕೊಂಡು ಹೋಗೋದೇ ಬೆಸ್ಟ್ ಅಂತ ನನಗೂ ಹಂಗೆ ಅನ್ನಿಸ್ತಾ ಐತಿ. ಅವ್ರಿಗೆ ಆಗಲ್ವಲ್ಲ ಇವಾಗ. ಅವ್ರಿಗೆ ಆಗ್ದಿಲ್ದರ್ಥ ನಾವು ಚೆನ್ನಾಗಿರ್ಬೇಕು. ಅವ್ಳು ಮಾಡಿರೋ ಇದಕ್ಕೆ ಪ್ರೀತಿ, ಅವ್ನು ಮಾಡಿರೋ ಇದಕ್ಕೆ ಅವ್ನು ನೋಡೋಕೆ ಒಳ್ಳೆಯವನು ಅನ್ಕೊಂಡಿದ್ದೆ. ಇಂಥ ಬುದ್ಧಿ ಐತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಂಥ ಬುದ್ಧಿ ಐತೆ ಮತ್ತು ಗೊತ್ತಿದ್ರೆ ನಮ್ಮ ಮನೆ ಅಂಗ್ಲನೂ ತುಳಿಸ್ತಾ ಇರಲಿಲ್ಲ ನಾವು. ಸ್ವಲ್ಪ ದಿನ ಸುಮ್ಮನಿರೋದು ಏನಾಗುತ್ತೆ ಅಂತ ನೋಡೋಣ. ಸ್ವಲ್ಪ ದಿನ ಸುಧಾರಿಸು. ಇಲ್ಲ ಅಕ್ಕ, ಸುಧಾರ್ಸೋಕ್ಕಾಗಲ್ಲ ಕಣೆ. ನನಗೆ ಏನು ಮಾಡಬೇಕು ಅಂತ ನನಗೆ ಬರ್ತಾ ಇರೋ ಸಿಟ್ಟಿಗೆ ಸಖತ್ತು ಸಿಟ್ಟು ಗೊತ್ತಾಯ್ತೆ ನನಗೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಡಿಯಮ್ಮ ಅಜ್ಜಿತಾಗ ಮಾತಾಡೋಣ. ಎಲ್ಲಿ ಹೋಗ್ತಾವ ಅಜ್ಜಿ? ಅಲ್ಲೆಲ್ಲ ಇರ್ಬೇಕೇನಮ್ಮ. ಬಾ ನೋಡೋಣ, ಅದಲ್ಲಿ ಮಾತಾಡೋಣ. ಅಜ್ಜಿ ಹತ್ರ ಹೇಳಿ, ಅಜ್ಜಿ ಹಿಂಗೆ ಆಗ್ತೀನಿ ಕಣಜ್ಜಿ ಅಂತೇಳಿ ಅಜ್ಜಿ ತಾತನ ಹತ್ರ ಮಾತಾಡಿ ನಾನು ಹೋಗಿ ಶರತ್ನ ಕೇಳ್ತೀನಿ. ಆಗ ಚೆನ್ನಾಗಿರ್ಬೇಕಿಲ್ಲ ಅಮ್ಮ. ಅವ್ರ ಎದುರಿಗೆ ನಾವೆಲ್ಲರೂ ಚೆನ್ನಾಗಿರ್ಬೇಕು. ಇಲ್ಲಿ ಮಾತಾಡೋಣ ಬಾ. ಏನು ಹೇಳ್ತಾರೆ ನೋಡೋಣ ಬಾ. ಇವಳು ಬುದ್ಧಿನೇ ಸರಿ ಇಲ್ಲ. ಅಯ್ಯೋ ಅದೇನೋ ಬುದ್ಧಿನೋ ಏನೋ. ಸ್ವಲ್ಪ ಸುಧಾರಿಸೋದು ಇಲ್ಲ. ಆತ್ರ ಅಂದ್ರೆ ಆತ್ರ. ಇವಳು ಹೇಳ್ದಂಗೆ ನಮ್ಮಮ್ಮ ಇನ್ನೂ ಕೇಳುತ್ತೆ. ಸ್ವಲ್ಪ ದಿನ ಸುಮ್ಮನಿರೋಕ್ಕಾಗಲ್ವಾ? ಹಿಂಗೆಲ್ಲ ಆಗೈತಲ್ಲ, ನನಗೂ ಬೇಜಾರು. ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಎಂಥ ಒಳ್ಳೆ ಹುಡುಗನ ಕಳ್ಕೊಂಡಲ್ಲ ಅಂತ ನನಗೂ ಬೇಜಾರು. ಏನು ಮಾಡೋಕ್ಕಾಗತ್ತೆ? ನಾನು ಅತ್ತೆ ಹತ್ರ ಮಾತಾಡ್ತೀನಿ. ಅಡುಗೆ ಮನೆಗೆ ಹೋಗಿ ಪಾಪ ಏನೇನೋ ಮಾಡ್ತಿರ್ತಾರೆ, ಅವ್ರಿಗೇನಾದರೂ ಸಹಾಯ ಮಾಡ್ತೀನಿ. ಅತ್ತೆರೋ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ.
ಅತ್ತೆ ಅತ್ತೆ ಪುಣ್ಯಾತೆ ಮನ್ವಿತಾ ಬಾರಮ್ಮ. ಯಾಕೆ? ಏನಿಲ್ಲ ಕಣತೆ, ಇವಳು ಆಲೆನೆ ಈ ತನ್ವಿ ಬೇರೆ ಥರ ನಿರ್ಧಾರನೇ ತಗೊಂಡವಳೆ. ಆಲೆ ಇವಾಗ ಶರತ್ನೇ ಮದುವೆ ಆಗ್ತೀನಿ ಅಂತಾಳೆ. ಇವಳಿಗೆ ಏನು ಹೇಳ್ಬೇಕು ಏನೋ, ಇಂಥದಕ್ಕೆ ಏನು ಅನ್ಬೇಕು? ಏನಪ್ಪ ಇದು ಅಡುಗೆ ಮನೆ ಈ ಥರ ಐತೆ ಅನ್ಕೋಬೋದು. ಸ್ವಲ್ಪ ಇದನ್ನ ಆಲ್ಟ್ರೇಷನ್ ಮಾಡಿಸ್ತು ನಮ್ಮ ಮಾವ ಅಡುಗೆ ಮನೇನ. ಹಳೆ ಮನೆ ಹಳೇದೇ ಇತ್ತು ಎಲ್ಲ. ಇಲ್ಲೆಲ್ಲ ಮೊದಲೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು. ಎಲ್ಲ ಗೋಡೆ ಎಲ್ಲ ಕರ್ಗಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಮಾವ ಇದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ರು. ಚೆನ್ನಾಗೈತೆ. ಇವಾಗ ಸ್ವಲ್ಪ ಅಡುಗೆ ಮನೆ ಎಲ್ಲ ದೊಡ್ಡದಾಗಿ ತಗೊಂಡು, ಇದು ದೊಡ್ಡ ಮನೆ, ತುಂಬ ದೊಡ್ಡ ಮನೆ ನಮ್ಮದು. ಎಲ್ಲ ಹೊಸ ಹೊಸದು ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೋಬೋದು. ಅಂದರೆ ಇದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದೀವಿ ಅಡುಗೆ ಮನೆಯೆಲ್ಲನ. ಎಲ್ಲ ಕರ್ರಗಾಗ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದೀವಿ ಅಂತ ಅನ್ಕೊಳ್ಳಿ. ಅವಳಿಗೆ ಒಂಥರ ಏನೋಪ್ಪ ಮನಸ್ಸು, ಅದು ಹೆಂಗೆ ಯಾವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಅತ್ತೆ, ನಾನು ಭೂವಿತ್ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ. ಒಳ್ಳೆ ಹುಡುಗ ಮದುವೆ ಆಗೋಣ ಅಂತ. ನನಗಂತೂ ತುಂಬ ಬೇಜಾರಾಯ್ತು. ಈ ಮದುವೆ ಕ್ಯಾನ್ಸಲ್ ಆಗಿದ್ದು ಇವಳಿಂದ. ನನಗೂ ಒಳ್ಳೆ ಜೀವನ ಸಿಕ್ಕಿದ್ದು ಇವಳಿಂದ ಹಾಳಾಯ್ತಲ್ಲಪ್ಪ ಅಂತ ಅನ್ನಿಸ್ತೈತೆ. ಸುಮ್ಮನೆ ಮದುವೆ ಆಗ್ಬಿಡು. ಒಳ್ಳೆ ಹುಡುಗ ಭೂವಿತ್ ಚೆನ್ನಾಗಿ ಮಾತಾಡಿಸ್ತಾ ಅಂತಾನೆ. ಅವನು ಒಳ್ಳೆಯವನೇ ಕಣೆ. ಸ್ವಲ್ಪ ಆಟ ಅವನು, ಹಂಗೆ ಸಣ್ಣ ಮಕ್ಳು ಹೆಂಗೆ ಅಂತಾರಲ್ಲ ಹಂಗೆ ಸ್ವಲ್ಪ ಆಟ ಅಷ್ಟೇ ಅವನು. ಏನು ಬೇರೆ ಏನಿಲ್ಲ, ಚೆನ್ನಾಗಿ ಒಳ್ಳೆಯವನೇನೆ. ಏನು ಮಾಡ್ತೀವಿ, ಇವಳಿಂದ ಹಿಂಗಾಯ್ತು ಪಾಪ. ನೋಡು, ನೀನು ಮದುವೆ ಆಗ ಅಂತವಳು, ನಿನ್ನಿಂದಲೂ ಹಿಂಗಾಗ್ಬಿಡ್ತು, ನಿನಗೂ ಹಿಂಗಾಯ್ತು. ಮತ್ತು ನಾನು ಭೂವಿತ್ನ ಮಾತಾಡಿಸ್ತಿದ್ದೀನಿ. ಭೂವಿತ್ ಅಂತೂ ಬಿಟ್ಟಿರೋಕ್ಕಾಗಲ್ಲ. ಇಲ್ಲ ಮನ್ವಿತಾ ನೀನು ಮದುವೆ ಆಗ್ತೀನಿ ಅಂತ ಹೇಳ್ತಾವನೆ. ಅಮ್ಮವ್ರು ನೋಡಿದ್ರೆ ಮದುವೆ ಕ್ಯಾನ್ಸಲ್ ಮಾಡವ್ರೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನಂತೂ ಸುಮ್ಮನೆ ಮದುವೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅತ್ತೆ ಆಗ್ಬಿಡು, ಹೇಳ್ತೀನಿ. ಇವಳು ಶರತ್ನೇ ಮದುವೆ ಆಗಲಿ, ನೀನು ಅವನು ಭೂವಿತ್ನೇ ಮದುವೆ ಆಗ್ಬಿಡು. ಭೂವಿತ್ ತುಂಬ ಒಳ್ಳೆ ಹುಡುಗ. ನಿಜವಾಗ್ಲು ಯಾಕಂದ್ರೆ ಮಗ ದೊಡ್ಡವನು, ಭಾಳ ಒಳ್ಳೆಯವನು. ನೀನು ಬುದ್ಧಿವಂತೆ, ನೀನು ಒಳ್ಳೆ ಕಣೆ. ಅವಳಿಗೆ ಸ್ವಲ್ಪ ಬುದ್ಧಿ ಇಲ್ಲ ತನ್ವಿತನಿಗೆ. ನಿನಗೆ ಬುದ್ಧಿ ಚೆನ್ನಾಗೈತೆ, ಯಾವ ಥರ ಯೋಚನೆ ಮಾಡಬೇಕು, ಯಾವ ಥರ ಇರಬೇಕು ಅಂತ ನಿನಗೆ ಬುದ್ಧಿ ಚೆನ್ನಾಗೈತೆ. ನೀನು ಯಾವತ್ತೇ ಆಗಲಿ, ಈಗ ಮದುವೆ ಸೆಟ್ ಆದಾಗಿಂದ ಭೂವಿತ್ ಜೊತೆ ಆಗಲಿ ಅಲ್ಲಿ ಇಲ್ಲೂ ನಿಂತ್ಕೊಂಡು ಮಾತಾಡಿದ್ಯಾ? ಇಲ್ಲ. ಅವಳೊಂಥರ ಓವರಾಗೆ ಎಲ್ಲರಿಗೂ ತೋರಿಸ್ಕೊಳ್ಳೋಕ್ಕೆ ಇದು ಮಾಡ್ತಾಳೆ. ಈಗ ನೀನು ನಮಗೆ ಆಗಲಿ ಬಂದರೆ ಅಡುಗೆ ಮನೆಯಲ್ಲಿ ಎಷ್ಟು ಸಹಾಯ ಮಾಡ್ತೀಯ ಗೊತ್ತಾ? ತರಕಾರಿ ಹಚ್ಕೊಡೋದಾಗಲಿ, ಪಾತ್ರೆ ತೊಳ್ಕೊಡೋದಾಗಲಿ, ಎಷ್ಟು ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು ನೀನು ಎಲ್ಲ ಮಾಡ್ಕೊಡ್ತೀಯ. ಆದರೆ ಅವಳು ಏನು ಮಾಡಲ್ಲ. ಇವತ್ತರಿಗೆ ಗೊತ್ತಾಗಲ್ಲ ಅಂತ ನಮಗೆ ಒಂದು ಮಾತು ಬೈತಾ ಇರ್ತಾಳೆ. ಏನಾದರೂ ಒಂದು ಅಂತ ಇರ್ತಾಳೆ ನಮಗೇನೆ. ನಿಜವಾಗ್ಲು ಅವಳು ನಮ್ಮನ್ನ ಒಂಥರ ಮಾತಾಡ್ತಿರ್ತಾಳೆ. ಮತ್ತೆ ಮನ್ವಿತನ ಬುದ್ಧಿ ಚೆನ್ನಾಗೈತೆ. ಮನ್ವಿತಾ ತುಂಬ ಒಳ್ಳೆಯವಳು. ಮನ್ವಿತಾ ನೀನು ಸುಮ್ಮನೆ ಭೂವನ್ನೇ ಮದುವೆ ಆಗ್ಬಿಡು. ತಲೆ ಕೆಡಿಸ್ಕೊಬೇಡ, ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ ನೀನು. ನಾನು ಹೇಳ್ತಾ ಇದ್ದೀನಲ್ಲ, ತಲೆ ಕೆಡಿಸ್ಕೊಂಡಂಗೆ ನೀನು ಚೆನ್ನಾಗಿರೋದು ನೋಡು, ನಿನ್ನ ಜೀವನ ಚೆನ್ನಾಗಿರೋದು ನೋಡು. ಮದುವೆ ಆಗು. ಸುಮ್ಮನೆ ತಲೆಗೆ ಅವನ ಹತ್ರ ಮಾತಾಡ್ಬಿಟ್ಟು ಭೂವಿತನ ಹತ್ರ ನಾವೇ ಬೇಕಾದ್ರೆ ಮಾತಾಡ್ತೀವಿ. ಭೂವಿತನ ಹತ್ರ ನಾವು ಮಾತಾಡ್ಲಾ? ಅದೇ ಹಿಂಗೆಲ್ಲ ಆಗಿರೋದ್ರಿಂದ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ, ಅವರು ಫೋನ್ ಮಾಡಿಲ್ಲ. ಅದಕ್ಕೇ ನಾನು ಹಿಂಗಪ್ಪ ಹೇಳಲಿ, ಹೆಂಗಿದು ಮಾಡಲಿ, ಮದುವೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ಮೇಲೆ ಹೆಂಗೆ ಅಂತೇಳಿ ಸುಮ್ಮನೆ ಇದ್ದೀನಿ. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಭೂವಿತನ ಹತ್ರ ಮಾತಾಡ್ತೀವಿ, ಭೂವಿತ್ಗೆ ಹೋಗಿ ಹೇಳ್ತೀವಿ, ಭೂವಿತ್ ಮದುವೆ ಆಗಪ್ಪ ಮನ್ವಿತನ, ತುಂಬ ಒಳ್ಳೆಯವಳು. ಅವಳು ತನ್ವಿ ಹಂಗಲ್ಲ ಕಣಪ್ಪ, ಇವಳು ಬುದ್ಧಿ ಎಲ್ಲ ಚೆನ್ನಾಗೈತೆ, ಅರ್ಥ ಮಾಡ್ಕೊತಾಳೆ, ಇವಾಗ ಹೆಂಗಿರಬೇಕು ಇವಾಗಿನ ಕಾಲದಲ್ಲಿ ಅಂತೇಳಿ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಇವಳು ಅಂತೇಳಿ ನಾನೆಲ್ಲ ಮಾತಾಡ್ತೀವಿ ಅವರು. ನಾನು ಶ್ರೀವಾಣಿ ಹೋಗ್ಬಿಟ್ಟು ಅವನ ಹತ್ರ ಮಾತಾಡ್ತೀವಿ. ಅವನ ಹತ್ರ ಮಾತಾಡಿ ನೀನು ಸುಮ್ಮನೆ ಮದುವೆ ಆಗಿ ಚೆನ್ನಾಗಿರೋದು ನೋಡ್ಕ, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿಮ್ಮ ಅಮ್ಮಾಯಿಂದ ನಿನ್ನ ತಂಗಿದ್ ನೋಡ್ತಾ ಇದ್ರೆ ನಿನ್ನ ಜೀವನ ಚೆನ್ನಾಗಿರೋದು ನೋಡ್ಕೋಬೇಕೆ ಹೊರತನು ನೀನು ಬೇರೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸರಿ ಆಯಿತು. ಆಯ್ತತ್ತೆ, ಮಾತಾಡಿ. ನನಗೆ ಯಾಕಂದರೆ ತುಂಬ ಒಳ್ಳೆ ಹುಡುಗ, ನಾನು ನೋಡಿದ್ದೀನಿ. ಭೂವಿತ್ ಅಂತ ಒಳ್ಳೆ ಹುಡುಗನ ನಾನು ಎಷ್ಟು ಹುಡ್ಕೊಂಡು ಹೋದ್ರೂ ಸಿಗಲ್ಲ. ಏನೋ ನಾನು ಸಿಕ್ಕಿರೋದನ್ನ ಯಾಕೆ ಕಳ್ಕೊಬೇಕು? ಇವಳ ಸಲುವಾಗಿ ಸುಮ್ಮನೆ ನನ್ನ ಮದುವೆನೂ ನಾನು ಯಾಕೆ ಕ್ಯಾನ್ಸಲ್ ಮಾಡ್ಕೋಬೇಕು ಅಲ್ವಾ? ನನಗೂ ಭಾಳ ಇಷ್ಟ ಆಯ್ತು ಅತ್ತೆ. ಪ್ಲೀಸ್ ಏನಾದರೂ ಮಾಡಿ ಭೂವಿತ್ ಹತ್ರ ಮಾತಾಡಿ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ. ನೀವೇ ನನಗೆ ಸಹಾಯ ಮಾಡಬೇಕು. ಸರಿ ಆಯ್ತು ಹೇಳಿ, ಇಷ್ಟು ಹೇಳ್ದಲ್ಲ, ಮಾಡ್ತೀನಿ. ಏನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿದ್ಬಿಡು. ಸರಿ ಆಯ್ತತ್ತೆ, ಮಾತಾಡಿ ಹೋಗಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ತುಂಬ ಒಳ್ಳೆಯವಳು ಮನ್ವಿತಾ, ಬುದ್ಧಿ ಚೆನ್ನಾಗೈತೆ. ಆ ತನ್ವಿತ ನಂಗಲ್ಲ. ಇವಾಗ ಅವಳಿಗಾಗಿನ ದೊಡ್ಡವಳಿಗೂ ಇಬ್ಬರಿಗೂ ಮದುವೆ ಕ್ಯಾನ್ಸಲ್, ಎಲ್ಲ ಸಂಪೂರ್ಣವಾಗಿ ಮದುವೆ ಕ್ಯಾನ್ಸಲ್ ಆಗಿರೋದ್ರಿಂದ ಇವಳು ಇವಾಗ ತುಂಬ ಬುದ್ಧಿವಂತೆ. ಅವನಿಗೂ ಭೂವಿತ್ಗೂ ಮತ್ತು ಮನ್ವಿತ್ಗೂ ತುಂಬ ಚೆನ್ನಾಗಿತ್ತು ಜೋಡಿ. ಒಳ್ಳೆಯವರು, ಒಳ್ಳೆ ಜೀವನನ ಅವರಿಂದ ಇವ್ರದ್ದು ಹಾಳಾಯ್ತಲ್ಲ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದಾಳು. ಇವಳಿಗೆ ಭೂವಿತನ ಮದುವೆ ಆಗೋದು ತುಂಬಾ ಇಷ್ಟ ಐತೆ. ಅದಕ್ಕೇ ಅತ್ತೆ ನೀವೇನಾದರೂ ಮಾಡಿ ಭೂವಿತನ ಹತ್ರ ಮಾತಾಡಿ ಮದುವೆ ಮಾಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಏನೋ ಅವಳು ಲವ್ಗಿವೆಲ್ಲ ಏನು ಮಾಡೋಕ್ಕೋಗಿಲ್ಲ, ಅರೇಂಜೇನೆ. ಆದ್ರೂ ಇವಳಿಗೆಲ್ಲ ಒಂದು ಕಡೆ ಆಸೆ ಐತೆ. ಒಳ್ಳೆ ಹುಡುಗ, ನಾನು ಯಾಕಿಂತ ಹುಡುಗನ ಕಳ್ಕೊಬೇಕು ಅಂತ ತುಂಬ ಆಳವಾಗಿ ಯೋಚನೆ ಮಾಡ್ತಾಳೆ. ಈ ತನ್ವಿತನ್ಗೆ ಹಂಗಲ್ಲ, ಬುದ್ಧಿ ಇಲ್ಲ ಅವಳಿಗೆ. ಬುದ್ಧಿ ಇಲ್ಲ ಬಿಡಿ, ಖಂಡಿತ ಬುದ್ಧಿ ಇಲ್ಲ ಅವಳಿಗೆ. ಅದಕ್ಕೇನೆ ಅತ್ತೆ ಹಿಂಗೆಲ್ಲ ಐತೆ ಕಣತ್ತೆ, ನೀವೇ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಅದಕ್ಕೆ ನಾನು ಮತ್ತೆ ಶಿವಾನಿ ಭೂವಿತನ ಹತ್ರ ಮಾತಾಡಿ ಇವಳಾದರೂ ಚೆನ್ನಾಗಿರಲಿ ಅಂತೇಳಿ ಇವಳಿಗೆ ಮದುವೆ ಮಾಡಿಸ್ತೀವಿ ಅಷ್ಟೇ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.